ವಿದ್ಯಾರ್ಥಿಗಳೇ, ಇವತ್ತು ನಿಮಗೆಲ್ಲ ವಿಜ್ಞಾನದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರಗಳನ್ನು ಕೊಡಲಿಕ್ಕಾಗಲ್ಲ. ಈ ಜೀವ ಇರುವಂತಹ ವಸ್ತುಗಳನ್ನು ನಾವು ಏನಂತ ಕರಿತೀವಿ? ಜೀವವಿರುವ ವಸ್ತುಗಳನ್ನು ಏನಂತ ಕರಿತೀವಿ? ಜೀವಿಗಳು ಅಂತ ಕರಿತೀವಿ ಅಲ್ವಾ? ಜೀವ ಇರುವ ವಸ್ತುಗಳನ್ನ ಜೀವಿಗಳು ಅಂತ ಕರಿತೀವಿ. ಆ ಜೀವಿಗಳು ಜೀವಂತವಾಗಿರ್ಬೇಕು ಅಂದ್ರೆ ಏನನ್ನ ಸೇವಿಸಬೇಕಾಗುತ್ತೆ? ಆಹಾರವನ್ನ ಸೇವಿಸಬೇಕು ಅಲ್ವಾ? ಆಹಾರವನ್ನ ಸೇವಿಸಬೇಕು. ಹಾಗಾದ್ರೆ ಈ ಆಹಾರವನ್ನ ತಯಾರಿಸುವಂತಹ ಜೀವಿಗಳು ಯಾವುವು? ಸಸ್ಯಗಳು. ಆಹಾರವನ್ನು ತಯಾರಿಸುವಂತಹ ಜೀವಿಗಳು ಯಾವುದು? ಸಸ್ಯಗಳು ಆಹಾರವನ್ನ ತಯಾರಿಸ್ತವೆ. ಹಾಗಾದ್ರೆ ಈ ಒಂದು ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರವನ್ನು ತಯಾರಿಸ್ತವೆ? ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರವನ್ನು ತಯಾರಿಸ್ತವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಹಾಗಾದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ತಾವೇ ಆಹಾರವನ್ನ ಅಂದ್ರೆ ಇದು ನಾವೇನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಲ್ವಾ? ಹಾಗಾದ್ರೆ ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅಂತ, ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸಸ್ಯಗಳಲ್ಲಿ ಪೋಷಣೆ ಪಾಠ ಏನು? ಸಸ್ಯಗಳಲ್ಲಿ ಪೋಷಣೆ. ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅಂತ. ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಆಗ ಮೊದಲಿಗೆ ನಾವು ಪೋಷಣೆ ಅಂದ್ರೆ ಏನು? ಪೋಷಣೆ ಅಂದ್ರೆ ಏನು? ಪೋಷಣೆ ಎಂದರೆ ಏನು ಅಂತ ನಾವು ನೋಡಿದಾಗ, ಪೋಷಣೆ ಅಂದ್ರೆ ಜೀವಿಗಳು ಆಹಾರವನ್ನು ಸೇವಿಸುವ ರೀತಿ, ಅದನ್ನು ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವಂತಹ ರೀತಿಯನ್ನು ಏನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಜೀವಿಗಳು ಯಾವುದೇ ಜೀವಿ ಆಗಿರ್ಬೋದು, ಅವು ಆಹಾರವನ್ನು ಹೇಗೆ ಪಡಿತವೆ, ಅದಕ್ಕೆ ಹೇಗೆ ಸೇವಿಸ್ತವೆ, ಆಮೇಲೆ ಅದು ಹೇಗೆ ಜೀರ್ಣ ಮಾಡಿಕೊಳ್ಳುತ್ತವೆ, ಆಮೇಲೆ ಅದನ್ನು ಹೇಗೆ ದೇಹಗತ ಮಾಡಿಕೊಳ್ಳುತ್ತವೆ. ಈಗ ಎಕ್ಸಾಂಪಲ್, ನಾವು ಅನ್ನ ಸಾಂಬಾರು ಊಟ ಮಾಡ್ತೀವಿ ಅಲ್ವಾ? ಅನ್ನ ಸಾಂಬಾರು ಊಟ ಮಾಡೋದು ಹೇಗೆ ಅಂದಾಗ ಬಾಯಿಯ ಮೂಲಕ, ಕೈಗಳ ಸಹಾಯದಿಂದ ನಾವೇನ್ ಮಾಡ್ತೀವಿ? ಆಹಾರವನ್ನು ಸೇವಿಸ್ತೀವಿ ಅಲ್ವಾ? ಬಾಯಿಯ ಮೂಲಕ ಸೇವಿಸ್ತೀವಿ. ಅದು ಸೇವಿಸುವ ರೀತಿ. ಆಮೇಲೆ ಅನ್ನ ಏನಾಗುತ್ತೆ? ಜೀರ್ಣಕ್ರಿಯೆಯಲ್ಲಿ ಜೀರ್ಣ ಆಗುತ್ತೆ, ಹೌದಾನೆ? ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಏನಾಗುತ್ತಪ್ಪ ಅಂದ್ರೆ ಆ ಆಹಾರ ದೇಹಗತ ಆಗುತ್ತೆ. ದೇಹಗತ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಜೀವಕೋಶಗಳು ಅದನ್ನ ಉಪಯೋಗಿಸಿಕೊಳ್ತವೆ. ಜೀವಕೋಶಗಳು ಯಾಕೆ ಉಪಯೋಗಿಸಿಕೊಳ್ತವೆ ಅಂದಾಗ ಶಕ್ತಿ ಬಿಡುಗಡೆಗೆ ಅಲ್ವಾ? ಶಕ್ತಿ ಬೇಕು, ಶಕ್ತಿ ಬಿಡುಗಡೆಗೆ. ಆಮೇಲೆ ನಮ್ಮ ದೇಹದ ನಿರ್ಮಾಣಕ್ಕೆ. ದೇಹದ ನಿರ್ಮಾಣ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಚಿಕ್ಕವರಿರ್ತೀರಿ, ಬರ್ತಾ ಬರ್ತಾ ಏನಾಗ್ತೀರಿ? ಇದನ್ನ ಬೆಳವಣಿಗೆ ಅಂತ ಕರಿತೀವಿ. ಅಂದ್ರೆ ಆ ಬೆಳವಣಿಗೆಗೆ ಬೇಕಾದ ಆಹಾರ ನಾವು ತಿನ್ನೋದ್ರಲ್ಲಿ ಇರುತ್ತೆ, ನಮಗೆ ಬೇಕಾದ ಶಕ್ತಿ ನಾವು ತಿನ್ನೋ ಆಹಾರದಲ್ಲಿ ಇರುತ್ತೆ. ಇದನ್ನ ನಾವು ಪೋಷಣೆಯಿಂದ ನಾವು ಕರಿತೀವಿ. ಪೋಷಣೆ ಅಂದ್ರೆ ಮುಖ್ಯವಾಗಿ ಆಹಾರವನ್ನ ಸೇವಿಸುವುದು, ಹೌದಾನೆ? ಹೇಗೆ ಸೇವಿಸ್ತೀವಿ, ಹೇಗೆ ಜೀರ್ಣಕ್ರಿಯೆ ಮಾಡ್ತೀವಿ, ಆಮೇಲೆ ಅದು ಹೇಗೆ ದೇಹಗತ ಆಗುತ್ತೆ, ಹೇಗೆ ದೇಹಗತ ಆಗುತ್ತೆ ಅನ್ನೋದು ಏನಂತ ಅಂದ್ರೆ ನಾವೇನಂತ ಕರಿತೀವಿ? ಪೋಷಣೆ. ಇದು ಎಲ್ಲಾ ಜೀವಿಗಳಲ್ಲೂ ನಡೆಯುವಂತಹ ಒಂದು ಮೂಲಭೂತ ಕ್ರಿಯೆ. ನಡೆಯಲೇಬೇಕು ಪೋಷಣೆ ಅಲ್ವಾ? ಇಲ್ಲ ಅಂದ್ರೆ ಏನಾಗುತ್ತೆ? ಪೋಷಣೆ ನಡೆಯದಿದ್ದರೆ ಏನಾಗುತ್ತದೆ? ಪೋಷಣೆ ನಡೆಯದಿದ್ದರೆ ಏನಾಗುತ್ತದೆ? ಆ ಜೀವಿಯು ಸತ್ತು ಹೋಗುತ್ತೆ ಅಲ್ವಾ? ಆ ಜೀವಿಯು ಸತ್ತು ಹೋಗುತ್ತೆ. ಅದು ಆಹಾರ ತಿನ್ನಲಿಲ್ಲ ಅಂದ್ರೆ, ನೀರನ್ನು ಕುಡಿಲಿಲ್ಲ ಅಂದ್ರೆ ಆ ಒಂದು ಜೀವಿ ಸ್ವಲ್ಪ ಸಮಯ, ಸ್ವಲ್ಪ ದಿನಗಳವರೆಗೆ ಇರುತ್ತೆ. ನಂತರ ಏನಾಗುತ್ತೆ? ಜೀವಿ ಸತ್ತು ಹೋಗುತ್ತೆ. ಮನುಷ್ಯನು ಕೂಡ ಅಷ್ಟೇ ಅಲ್ವಾ? ನಾವು ಹಸುವಾಗಿದ್ದಾಗ ಏನಾಗ್ತೀವಿ ಗೊತ್ತೇ ಇದೆ, ಹೌದಾನೆ? ಸ್ವಲ್ಪ ದಿನ ಇರ್ಬೋದು, ಆದರೆ ನಂತರ ಅವನು ಸತ್ತು ಹೋಗ್ತಾನೆ. ಹೀಗೆ ಪೋಷಣೆ ಬಹಳ ಮುಖ್ಯ ಜೀವಿಗಳಿಗೆ.
ಹಾಗಾದ್ರೆ ಪೋಷಣೆಯಲ್ಲಿ ಎರಡು ವಿಧ. ಪೋಷಣೆಯಲ್ಲಿ ಎಷ್ಟು ವಿಧ? ಎರಡು ವಿಧ. ಅದ್ಯಾವುದು ಪೋಷಣೆಯಲ್ಲಿ ಎರಡು ವಿಧ ಅಂದಾಗ ಒಂದು ಸ್ವಪೋಷಣೆ, ಒಂದಿದೇನು ಸ್ವಪೋಷಣೆ, ಇನ್ನೊಂದು ಪರಪೋಷಣೆ. ನೋಡಿ ಎರಡು ವಿಧಗಳು ಯಾವುದು? ಒಂದು ಸ್ವಪೋಷಣೆ, ಸ್ವಪೋಷಣೆ, ಎರಡನೇದು ಪರಪೋಷಣೆ. ನೋಡಿ ಪೋಷಣೆಯಲ್ಲಿ ಜೀವಿಗಳು ಮಾಡುವ ಪೋಷಣೆ ಎರಡು ವಿಧ, ಒಂದು ಸ್ವಪೋಷಣೆ, ಇನ್ನೊಂದು ಪರಪೋಷಣೆ. ಸ್ವಪೋಷಣೆ ಅಂದ್ರೆ ಏನಪ್ಪಾ ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ತಮ್ಮ ಆಹಾರವನ್ನು ಏನ್ ಮಾಡ್ತವೆ? ತಾವೇ ತಯಾರಿಸಿಕೊಳ್ಳುತ್ತವೆ. ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಪೋಷಣೆಯನ್ನ ನಾವು ಸ್ವಪೋಷಣೆ ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಹೇಗೆ? ಪರಿಸರದಲ್ಲಿ ಸಿಗುವಂತಹ ಕೆಲವು ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾರೆ. ಇದನ್ನ ಸ್ವಪೋಷಣೆ. ಈ ಸ್ವಪೋಷಣೆಯನ್ನು ಮಾಡುವಂತಹ ಜೀವಿಗಳಿಗೆ ಸ್ವಪೋಷಕರು ಅಂತ ಕರಿತೀವಿ. ಸ್ವಪೋಷಕರು, ಸ್ವಪೋಷಕರು, ಸ್ವಪೋಷಕ, ಸ್ವಪೋಷಕ, ಸ್ವಂತವಾಗಿ ಪೋಷಣೆ ಮಾಡಿಕೊಳ್ಳೋದು. ಸ್ವಪೋಷಕ ಎರಡು ಪದ ನೋಡಿ ಇದರಲ್ಲಿ ಅಲ್ವಾ? ಸ್ವಂತವಾಗಿ ಪೋಷಣೆ ಮಾಡಿಕೊಳ್ಳೋದು. ಪರಿಸರದಲ್ಲಿ ಸಿಗುವಂತ ಕೆಲವು ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸ್ವಂತವಾಗಿ ಪೋಷಣೆ ಮಾಡಿಕೊಳ್ಳುವಂಥದ್ದು, ಅದನ್ನ ನಾವು ಸ್ವಪೋಷಕ ಅಂತ ಕರಿತೀವಿ. ಈ ಸ್ವಪೋಷಕರು ಯಾರಪ್ಪ ನಮ್ಮ ಪರಿಸರದಲ್ಲಿ? ಯಾರು ಸ್ವಪೋಷಕಗಳು? ಸಸ್ಯಗಳು. ಅಲ್ವಾ? ಸಸ್ಯಗಳು ಸ್ವಪೋಷಕರು. ಸಸ್ಯಗಳು ಸ್ವಪೋಷಕರು. ಈ ಸಸ್ಯಗಳನ್ನ ಸ್ವಪೋಷಕಗಳು ಅಂತ ಯಾಕೆ ಕರೆಯುತ್ತೇವೆ? ಸಸ್ಯಗಳನ್ನ ತಮ್ಮ ಆಹಾರವನ್ನ ತಾವೇ ನೋಡಿ. ನಾನು ಒಂದು ಸಸ್ಯವನ್ನ ತಂದಿದ್ದೀನಿ, ಹೌದಾನೆ? ಈ ಸಸ್ಯವನ್ನ ತಂದಿದ್ದೀನಿ. ಈ ಸಸ್ಯ ಏನ್ ಮಾಡುತ್ತೆ? ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ಳುತ್ತೆ ಅಲ್ವಾ? ಈ ಸಸ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಉದಾಹರಣೆ, ಸಸ್ಯವನ್ನ ನೋಡ್ತಾ ಇದ್ದೀವಿ. ಇದರ ಎಲೆಗಳು ಯಾವ ಬಣ್ಣದಲ್ಲಿವೆ? ಈ ಹಸಿರು ಬಣ್ಣಕ್ಕೆ ಕಾರಣವೇನು? ಅಲ್ವಾ? ಕ್ಲೋರೋಫಿಲ್ ಅಥವಾ ಕರಿತೀವಿ. ನೋಡಿ ಆ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಅನ್ನೋದು ಬಹಳ ಮುಖ್ಯ. ಈ ಸಸ್ಯದ ಒಂದು ಭಾಗಗಳನ್ನು ನಾವಿಲ್ಲಿ ನೋಡೋಣ. ಸಸ್ಯದ ಭಾಗಗಳು ಇದು ಎಲೆ ಅಲ್ವಾ? ಆಮೇಲೆ ಇದು ಕಾಂಡ, ಹೌದಾನೆ? ಇದು ಬೇರು. ಈ ರೀತಿ ಮುಖ್ಯ ಭಾಗಗಳನ್ನು ನೋಡಬಹುದು. ಅದೇ ರೀತಿ ಹೂವು, ಕಾಂಡದಲ್ಲಿಗೆ ಹೂವಿದೆ. ಆಮೇಲೆ ಕಾಯಿ, ಕಾಯಿ ತಲೆಗೆ ಇದೆ ಅಲ್ವಾ? ಕಾಯಿ ಕೂಡ ಬಿಟ್ಟಿದೆ. ಇಲ್ಲಿದೆ ಅಲ್ವಾ? ಕಾಯಿ ಕೂಡ ಇದೆ, ಗೊತ್ತಾನೆ? ಕಾಯಿ ಕೂಡ ಬಿಟ್ಟಿದೆ ಅಲ್ವಾ? ಈ ಒಂದು ಸಸ್ಯದ ಭಾಗಗಳ ಮುಖ್ಯ ಭಾಗಗಳನ್ನು ನೋಡಿದ್ವಿ. ಬೇರು, ಕಾಂಡ, ಎಲೆ, ಹೂವು, ಕಾಯಿ, ಇವೆಲ್ಲ ಸಸ್ಯದ ಮುಖ್ಯ ಭಾಗಗಳು. ಈ ಒಂದು ಸಸ್ಯಗಳನ್ನು ನಾವು ಸ್ವಪೋಷಕರು ಅಂತ ಕರಿತೀವಿ. ಅಂದ್ರೆ ಈ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ಸಸ್ಯಗಳನ್ನು ಸ್ವಪೋಷಕರು ಅಂತ ಕರಿತೀವಿ. ಯಾಕೆ ನೋಡ್ಕೊಂಡ್ವಿ. ಅದೇ ರೀತಿ ಇನ್ನೊಂದಿದೆ ಪರಪೋಷಣೆ ಅಲ್ವಾ? ಪರಪೋಷಣೆ ಅಂದ್ರೆ ಏನು? ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರುವಂತೆ. ತಮ್ಮ ಆಹಾರಕ್ಕಾಗಿ ಏನ್ ಮಾಡ್ತವೆ? ಇತರೆ ಜೀವಿಗಳನ್ನ ಅವಲಂಬಿಸಿರ್ತವೆ. ಇತರೆ ಜೀವಿಗಳನ್ನ ಅವಲಂಬಿಸಿರುವಂತಹ ಪೋಷಣೆ ಏನಂತ ಕರಿತೀವಿ? ಪರಪೋಷಣೆ ಅಂತ ಕರಿತೀವಿ. ಇತರೆ ಜೀವಿಗಳನ್ನ ಅವಲಂಬಿಸಿರುತ್ತದೆ. ಹಾಗಾದ್ರೆ ಇತರೆ ಜೀವಿಗಳನ್ನ ಅವಲಂಬಿಸಿರುವಂತಹ ಜೀವಿಗಳನ್ನ ನಾವು ಏನ್ ಕರಿತೀವಿ? ಪರಪೋಷಕರು ಅಂತ ಕರೀಬಹುದಲ್ವಾ? ನೋಡಿ ಪರಪೋಷಕರು, ಪರಪೋಷಕರು, ಪರಪೋಷಕರು ಅಂತ ಕರಿತೀವಿ. ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿ
ಬಳ್ಳಿಗಳು, ಮರಗಳು, ಹುಲ್ಲು ಎಲ್ಲವೂ ಸ್ವಾಪೋಷಕರೇ. ಸಸ್ಯ ಅಂದ್ರೆ ಇದೊಂದೇ ರೀತಿ ಇರೋದಿಲ್ವಲ್ಲ, ಹೌದಾನೆ? ಅದರಲ್ಲೇ ಮೂಲಿಕೆಗಳು ಅಂತ ಮಾಡ್ತೀವಿ, ಪೊದೆಗಳು ಅಂತ ಮಾಡ್ತೀವಿ, ಮರಗಳು ಅಂತ ಮಾಡ್ತೀವಿ, ಬಳ್ಳಿಗಳು ಅಂತ ಮಾಡ್ತೀವಿ, ಹೌದಾನೆ? ಎಲ್ಲವೂ ಪರಪೋಷಕರೇ ಅಲ್ಲ, ಸ್ವಪೋಷಕರು. ಆ ಬಳ್ಳಿಯ ಎಲೆಗಳು ಕೂಡ ಹಸಿರು ಬಣ್ಣವನ್ನು ಹೊಂದಿರ್ತಾವಲ್ವಾ, ಅದರಲ್ಲೂ ಬದಲಾಗಿರುತ್ತೆ. ಅರ್ಥ ಆಯ್ತಲ್ಲಮ್ಮ? ಅವ್ರು ಡೌಟ್ ಇತ್ತು, ಹಾಗಾಗಿ ಇದು ಮಾಡ್ಕೊಂಡಿರೋ. ಸರಿ, ಇದಕ್ಕೆ ಉದಾಹರಣೆ ಮನುಷ್ಯ, ಮನುಷ್ಯ, ಪ್ರಾಣಿ, ಪಕ್ಷಿಗಳು ಇತ್ಯಾದಿ ಇವರೆಲ್ಲ ಪರಪೋಷಕರಲ್ವಾ? ಪರಪೋಷಕರು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರ್ತವೆ. ಇಲ್ಲ ಆದ್ರೆ ಮಾಂಸಾಹಾರಿಗಳಾದ್ರೆ ಇತರೆ ಮಾಂಸಾಹಾರಿ, ಇತರೆ ಸಸ್ಯಾಹಾರಿಗಳನ್ನ ಅವಲಂಬಿಸಿರುತ್ತೆ. ಉದಾಹರಣೆ ಹುಲಿ ಯಾವುದನ್ನು ಅವಲಂಬಿಸಿರುತ್ತೆ? ಜಿಂಕೆ, ಮೊಲ ಇಂಥವನ್ನೆಲ್ಲ ತಿನ್ನುತ್ತೆ. ಜಿಂಕೆ ಏನು? ಸಸ್ಯಾಹಾರಿ ಆಗಿದೆ. ಈ ರೀತಿ ನಾವೇ ಮಾಡಬಹುದು. ಪೋಷಣೆಯನ್ನು ಎರಡು ರೀತಿ ಮಾಡಬಹುದು, ಒಂದು ಸ್ವಪೋಷಣೆ ಮತ್ತು ಪರಪೋಷಣೆ. ಮನುಷ್ಯ ಪರಪೋಷಕ ಹೇಗೆ? ಮನುಷ್ಯ ಪರಪೋಷಕ ಅವನು ನಾವು ಆಹಾರಕ್ಕಾಗಿ ಪ್ರಧಾನವಾಗಿ ಜಾಸ್ತಿ ಅವಲಂಬಿಸೋದು ಯಾವನ್ನ? ಸಸ್ಯಗಳನ್ನ. ಈಗ ನಾವು ಅಡುಗೆ ಮಾಡೋದು, ನಾವು ಎಲ್ಲದಕ್ಕೂ ಅಡುಗೆ ಮಾಡೋದು ಸ್ವಪೋಷಣೆ ಆಗಲ್ಲ. ಅರ್ಥ ತಿಳ್ಕೊಳ್ಳಿ. ಇಲ್ಲ ಸರ್, ಮನೆಗೆ ಮನೇಲಿ ಅಡುಗೆ ಮಾಡ್ತಾರಲ್ಲ, ತಾನೇ ಸ್ವಂತ ತಯಾರು ಮಾಡ್ಕೊಂಡು ತಿನ್ನೋದು ಅದಲ್ಲ, ಗೊತ್ತಾಯ್ತಾ? ಅದಾಗಲ್ಲ. ಆದ್ರೆ ಅವನು ಆ ಎಲ್ಲ ವಸ್ತುಗಳನ್ನು ಎಲ್ಲಿಂದ ತರ್ತಾನೆ? ಸಸ್ಯಗಳಿಂದ ತರ್ತಾನೆ. ಅಕ್ಕಿ ಭತ್ತ ಒಂದು ಸಸ್ಯ ಅಲ್ವಾ? ಅಕ್ಕಿ, ಸಾಂಬಾರ್ ಪುಡಿ ಅದು ಸಸ್ಯದಿಂದ ಬರುತ್ತೆ. ತರಕಾರಿ ಸಸ್ಯದಿಂದ ಬರುತ್ತೆ. ಬೀಜಗಳು, ಕಾಳುಗಳು ಸಸ್ಯದಿಂದ ಬರುತ್ತೆ. ಎಲ್ಲವೂ ಸಸ್ಯದಿಂದ ಬರುತ್ತೆ. ಹಾಗಾಗಿ ಅವನು ಪರಪೋಷಕ ಅಷ್ಟೇ, ಸ್ವಪೋಷಕ ಅಲ್ಲ. ಅಡುಗೆ ಮಾಡ್ಕೊಂಡು ಮುಂದಲ್ಲ, ಅವನು ಸ್ವಪೋಷಕ ಆಗೋದಿಲ್ವಾ? ಆಗಲ್ಲ, ಪರಪೋಷಕನೇ. ಹೌದಲ್ಲ? ಹೀಗೆ ಮನುಷ್ಯ ಒಂದು ಪರಪೋಷಕ. ಏಕೆ? ಆಹಾರಕ್ಕಾಗಿ ಅವನು ಸಸ್ಯಗಳನ್ನ ಅವಲಂಬಿಸಿರ್ತಾನೆ. ಅರ್ಥ ಆಯ್ತಾ? ಮನುಷ್ಯ ಏಕೆ ಒಂದು ಪರಪೋಷಕ ಅಂತ ಗೊತ್ತಾಯ್ತು. ಈಗ ಸಸ್ಯಗಳಲ್ಲಿ ಪೋಷಣೆ ಹೇಗೆ ಮಾಡುತ್ತೆ? ಸಸ್ಯಗಳನ್ನ ಮೊದಲೇ ಹೇಳಿದ್ವಿ, ಏನಂತ ಕರಿತೀವಿ? ಸ್ವಪೋಷಕ. ಸ್ವಪೋಷಕ ಹೇಗೆ ಅದು ಪೋಷಣೆಯನ್ನ ಮಾಡುತ್ತೆ ಸಸ್ಯಗಳು? ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ಯಾವ ಕ್ರಿಯೆಯಿಂದ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ಗೊತ್ತಾನೆ? ಏನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಅಂತ ನೋಡಿದಾಗ ನಾವು ಸಿಂಪಲ್ ಆಗಿ ಏನ್ ಹೇಳ್ಬೋದು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆ ಅಲ್ವಾ? ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ದ್ಯುತಿ ಅಂದ್ರೆ ಏನು? ಬೆಳಕು. ದ್ಯುತಿ ಅಂದ್ರೆ ಏನು? ಬೆಳಕು. ದ್ಯುತಿ ಅಂದ್ರೆ ಬೆಳಕು, ಲೈಟ್. ಆಯ್ತಾ? ಸಂಶ್ಲೇಷಣೆ ಅಂದ್ರೆ ಏನಪ್ಪ ಅಂದ್ರೆ ಅನಾಲಿಸಿಸ್. ಆ ಬೆಳಕಿನ ಜೊತೆಗೆ ಇತರ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅದೇ ಮಾಡುತ್ತೆ, ಆಹಾರವನ್ನ ತಯಾರಿಸುತ್ತೆ. ಸಂಶ್ಲೇಷಣೆ ಅಂದ್ರೆ ಅದು ಎಲ್ಲೆಲ್ಲೋ ಬೇರೆ ಬೇರೆ ಸಾಮಗ್ರಿಗಳು ಇರ್ತವೆ, ಅವನ್ನೆಲ್ಲ ಸಂಶ್ಲೇಷಣೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಬೆಳಕಿನ ಸಹಾಯದಿಂದ ಸಂಶ್ಲೇಷಣೆ ನಡೆಸುತ್ತೆ ಸಸ್ಯ. ಬೆಳಕಿನ ಸಹಾಯದಿಂದ ಸಂಶ್ಲೇಷಣೆ ನಡೆಸುತ್ತೆ. ಹಾಗೆ ನೋಡಿ, ಅಲ್ಲಿ ಪದಗಳಲ್ಲಿ ಇರುತ್ತೆ ಅರ್ಥ. ದ್ಯುತಿ ಸಂಶ್ಲೇಷಣೆ, ಸಸ್ಯಗಳು ಬೆಳಕನ್ನು ಉಪಯೋಗಿಸಿಕೊಂಡು ಸಂಶ್ಲೇಷಣೆಯನ್ನ ಮಾಡ್ತವೆ, ಆಹಾರವನ್ನ ಸಂಶ್ಲೇಷಣೆಯನ್ನ ಮಾಡ್ತವೆ. ಅದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ನಾವು ಕರಿತೀವಿ. ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಯಾವುವು? ಕಚ್ಚಾ ವಸ್ತುಗಳು ಏನೇನು ಬೇಕು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ? ಕಾರ್ಬನ್ ಡೈಆಕ್ಸೈಡ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಬೇಕು. ನೀರು ಬೇಕು ಅಲ್ವಾ? ನೀರು ಮತ್ತು ಲವಣಗಳು
ಕಾರ್ಬನ್ ಡೈಆಕ್ಸೈಡ್. ನೀರು ಮತ್ತು ಲವಣಗಳು ಪರಿಸರದಲ್ಲಿರುತ್ತೆ. ಕ್ಲೋರೋಫಿಲ್ ಸಸ್ಯಗಳಲ್ಲಿ ಕಾಣ್ತಾ ಇದೆ. ಇಲ್ಲಿ ಹಸಿರು ಬಣ್ಣ ಕಾಣ್ತಾ ಇದೆ. ಈ ಹಸಿರು ಎಲೆಗಳು ಹಸಿರು ಬಣ್ಣಕ್ಕೆ ಕಾರಣ ಈ ಪತ್ರ ಆಗಿತ್ತು ಅಥವಾ ಕ್ಲೋರೋಫಿಲ್. ಅರ್ಥ ಆಯ್ತಾ? ಕ್ಲೋರೋಫಿಲ್ ಅಥವಾ ಏನು ಪತ್ರ ಆಗಿತ್ತು ಅಂತ ಕರಿತೀವಿ. ಸೌರ ಬೆಳಕು ನೋಡಿ ಅವರೆಲ್ಲ ಹೊರಗಡೆ ನೋಡಿದಾಗ ಏನಾಗುತ್ತೆ, ಸೌರ ಬೆಳಕು ಬೀಳ್ತಾನೆ ಇರುತ್ತಾನೆ. ಇವನ್ನೆಲ್ಲ ಉಪಯೋಗಿಸಿಕೊಂಡು ಅದೇನ್ ಮಾಡುತ್ತೆ, ಈ ಒಂದು ಆಹಾರವನ್ನು ತಯಾರಿಸುತ್ತೆ. ನೋಡಿ, ಬೇಕಾಗುವ ಕಚ್ಚಾ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಮತ್ತು ಲವಣಗಳು ಬೇಕು, ಕ್ಲೋರೋಫಿಲ್ ಪತ್ರ ಬೇಕು ಮತ್ತು ಸೌರ ಬೇಕು. ಇವು ಬೇಕಾಗುವಂತಹ ಏನು ಕಚ್ಚಾ ವಸ್ತುಗಳು. ಏನ್ ಮಾಡ್ತವಪ್ಪ ಅಂದ್ರೆ ಈ ಸಸ್ಯಗಳು ಏನ್ ಮಾಡ್ತವೆ, ಈ ಬೆಳಕಿನ ಸಹಾಯದಿಂದ ನೋಡಿ, ಸಸ್ಯಗಳು ಬೆಳಕಿನ ಸಹಾಯದಿಂದ ಎಲ್ಲಿ ಪತ್ರ ಹರಿತ್ತಿನಲ್ಲಿ ಏನ್ ಮಾಡ್ತವೆ, ಆಹಾರವನ್ನ ತಯಾರಿಸ್ತವೆ. ಈ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ. ಇಂಗ್ಲಿಷ್ ನಲ್ಲಿ ಅದನ್ನು ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಫೋಟೋ ಅಂದ್ರೆ ಬೆಳಕು. ಫೋಟೋ ಅಂದ್ರೆ ಏನು, ಫೋಟೋ ಅಂದ್ರೆ ಬೆಳಕು. ಇದಕ್ಕೆ ಏನಂತ ಬರ್ಕೋಬೇಕು, ಇದು ಫೋಟೋಸಿಂಥಸಿಸ್. ಫೋಟೋ ಅಂದ್ರೆ ಬೆಳಕು ಅಂತ ನಾವು ಕರಿತೀವಿ. ಉತ್ತಮ ಬರ್ಕೊಳ್ಳಿ, ಬರ್ಕೊಂಡು ಹಾಗೆ ಹೇಳಿದ್ರೆ ಬರ್ತಾ ಮುಂದೆ ನೋಡಿ. ಈ ರೀತಿ ದ್ಯುತಿ ಸಂಶ್ಲೇಷಣೆ ಏನಂತಂದ್ರೆ ಸಸ್ಯಗಳು ಬೆಳಕಿನ ಸಹಾಯದಿಂದ ಪತ್ರ ಹರಿವಿನಲ್ಲಿ ಏನಂತಂದ್ರೆ ಆಹಾರವನ್ನ ತಯಾರಿಸಿಕೊಳ್ಳುತ್ತವೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ನಾವು ಕರೀತೀವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಲವಣಗಳು, ಕ್ಲೋರೋಫಿಲ್, ಆಮೇಲೆ ಸೌರ ಬೆಳಕು, ಇವನ್ನು ಉಪಯೋಗಿಸಿಕೊಂಡು ನಾವು ಆಹಾರವನ್ನ ತಯಾರಿಸ್ತಾರೆ. ಇದನ್ನ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ನಾವು ಕರಿತೀವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಗೊತ್ತಾಯ್ತು ಏನು ಅಂತ. ಅದಕ್ಕೆ ಬೇಕಾಗುವಂತಹ ಕಚ್ಚಾ ವಸ್ತುಗಳು ಯಾವುವು. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಈ ಎಲೆಗಳಲ್ಲಿ ಏನಾಗುತ್ತೆ, ಎಲೆಗಳಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಕ್ಲೋರೋಫಿಲ್ ಅಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ, ಹೆಂಗೆ ಅವು ಆಹಾರವನ್ನ ತಯಾರಿಸ್ತವೆ, ಹೆಂಗೆ ಅವು ಆಹಾರವನ್ನ ತಯಾರಿಸ್ತವೆ, ಹೇಗೆ ಅವು ಆಹಾರವನ್ನ ತಯಾರಿಸ್ತವೆ ನೋಡಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಒಂದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಕ್ಲೋರೋಫಿಲ್ ಒಂದನೇ ಅಂತ ಏನಾಗುತ್ತಪ್ಪ ಅಂದ್ರೆ, ಕ್ಲೋರೋಫಿಲ್ ನಾನು ಹೇಳಿದೆ, ಕ್ಲೋರೋಫಿಲ್ ಅಲ್ಲಿ ಪತ್ರ ಹರಿತಲ್ಲಿ ಬೆಳಕಿನ ಅಲ್ಲಿ ಆಹಾರ ತಯಾರಿಸುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ಏನೇನು ನಡೆಯುತ್ತೆ ನೋಡಿ ಹಂತಗಳು. ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿಯನ್ನ ಹೀರುತ್ತೆ, ಬೆಳಕು ಬರುತ್ತಲ್ಲ, ಸೌರ ಬೆಳಕು ಹೀರ್ಕೊಳ್ಳುತ್ತೆ. ಎರಡನೇ ಹಂತದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗುತ್ತೆ. ಬೆಳಕಿನ ಶಕ್ತಿ ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೀರಿರುತ್ತಲ್ಲ, ನೀರಿನ ಅಣುಗಳು ಏನಾಗ್ತವೆ, ನೀರು ತಗೊಂಡಿರುತ್ತಲ್ಲ, ಆ ನೀರಿನ ಅಣುಗಳು ಏನಾಗ್ತವೆ, ಹೈಡ್ರೇಟ್ ಮತ್ತು ಆಕ್ಸಿಜನ್ಗಳಾಗ್ತವೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗ್ತವೆ. ಆಕ್ಸಿಜನ್ ಆಗಿ ಪರಿವರ್ತನೆ ಆಗುತ್ತೆ. ಮೂರನೇದಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, CO2. ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಗಳಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಆಗುತ್ತೆ, ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ ಅನ್ನೇ ನಾವು ಪಿಷ್ಟ ಅಂತ ಕರೀತೀವಿ.
ಕಾರ್ಬೋಹೈಡ್ರೇಟ್ಗಳನ್ನ ಆಹಾರವಾಗಿ ಬಳಸುತ್ತವೆ. ಈ ಕಾರ್ಬೋಹೈಡ್ರೇಟ್ಗಳನ್ನ ಸಸ್ಯಗಳು ಉಪಯೋಗಿಸಿಕೊಳ್ತವೆ ಆಹಾರವಾಗಿ. ಸಸ್ಯಗಳು ಆಹಾರವನ್ನು ಉಪಯೋಗಿಸಿಕೊಳ್ಳಲು ಯಾವುದು ಈ ಕಾರ್ಬೋಹೈಡ್ರೇಟ್. ಈ ರೀತಿ 3 ಹಂತಗಳಲ್ಲಿ ನಡೆಯುತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಒಂದು ಪತ್ರಾದಿತ್ಯದಿಂದ ಅಥವಾ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಈ ರೀತಿ ಆಗುತ್ತೆ ಫಸ್ಟ್. ಆಮೇಲೆ ಬೆಳಕಿನ ಶಕ್ತಿ ಏನಾಗುತ್ತೆ, ರಾಸಾಯನಿಕ ಶಕ್ತಿ ಆಗುತ್ತೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗ್ತವೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಪಿಷ್ಟದ ರೂಪದಲ್ಲಿ ಆಹಾರ ಸಂಗ್ರಹ ಆಗುತ್ತೆ. ಪಿಷ್ಟದ ರೂಪದಲ್ಲಿ ಆಹಾರ ಸಂಗ್ರಹವಾಗುತ್ತೆ. ಇದರ ಒಂದು ರಾಸಾಯನಿಕ ಕ್ರಿಯೆ ಬರೆಯುವುದು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ರಾಸಾಯನಿಕ ಕ್ರಿಯೆ ನೋಡಿ ಏನ್ ಬೇಕಪ್ಪ, ಕಚ್ಚಾ ವಸ್ತುಗಳು ಗೊತ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಬೇಕು, ಪ್ಲಸ್ ನೀರು ಬೇಕು. ಇಷ್ಟು ಸೌರ ಬೆಳಕು, ಕ್ಲೋರೋಫಿಲ್, ಇಲ್ಲೇ ಕೊಡುತ್ತೆ ಗ್ಲೂಕೋಸ್ ಅಂದ್ರೆ ಪಿಷ್ಟ, ಗ್ಲೂಕೋಸ್, ಆಕ್ಸಿಜನ್ ಮತ್ತು ನೀರನ್ನು ಮತ್ತು ಕೊಡುತ್ತೆ. ಇದು ಕೂಡ ಬಿಡುಗಡೆ ನೀರು ಮತ್ತೆ ಬೇರೆ ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬರೀ 6CO2 ಪ್ಲಸ್ ನೀರು 12H2O gives ಇಷ್ಟು ಗ್ಲೂಕೋಸ್ C6H12O6 plus O2 plus H2O plus H2O 6CO2 6O2 6O2 6H2O. ಇದು ಸಮೀಕರಣ. ಸೌರ ಬೆಳಕು, ಈ ಕ್ಲೋರೋಫಿಲ್ ಅಂತ ಪಕ್ಕ ಆಗಿದೆ ನೋಡಿ. ಸಮೀಕರಣ ಹೇಳಿಲ್ಲ ಏನೇನು ಬೇಕು, ಕಚ್ಚಾ ವಸ್ತು ಅಂತ ಹೇಳಿದ್ನಲ್ವಾ, ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಸೌರ ಬೆಳಕು, ಕ್ಲೋರೋಫಿಲ್ ಅಲ್ವಾ. ಇದನ್ನೆಲ್ಲ ಬಳಸಿಕೊಂಡು ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ನಂತರ ಗ್ಲೂಕೋಸ್ ಅಂದ್ರೆ ಪಿಷ್ಟ, ಗ್ಲೂಕೋಸ್ ಬಿಡುಗಡೆ ಆಗುತ್ತೆ, ಆಕ್ಸಿಜನ್ ಅನಿಲ ಬಿಡುಗಡೆ ಆಗುತ್ತೆ ಮತ್ತು ನೀರು ಕೂಡ ಬಿಡುಗಡೆ ಆಗುತ್ತೆ. ಇದು ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆಯ ಏನೋ ಸಮೀಕರಣ. ಹೀಗೆ ನಡೆಯುವಂಥದ್ದು ಅಲ್ವಾ. ಈಗ ಸಸ್ಯಗಳು ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ತಯಾರಿಸ್ತವೆ. ಏನೇನು ಬೇಕು ಆಹಾರ ತಯಾರಿಸಕ್ಕೆ ಅಂತ ನಾವು ನೋಡಿದ್ವಿ, ಅದರ ಸಮೀಕರಣ ನೋಡಿದ್ವಿ. ಆಮೇಲೆ ಯಾವ ರೀತಿ 3 ಹಂತಗಳಲ್ಲಿ ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ. ಈಗ ಆಹಾರ ತಯಾರಾದ ಮೇಲೆ ಅವು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಸಾಗಿಸ್ತವೆ ಅಲ್ವಾ. ಈಗ ಆಹಾರ ಎಲೆಗಳಲ್ಲಿ ತಯಾರಾಗಿದೆ ಗೊತ್ತಾನೆ, ಇಲ್ಲಿ ತಯಾರಾಗಿದೆ ಆಹಾರ, ಎಲ್ಲ ಕಡೆಗೂ ಅದು ಸಾಗಿಸ್ಬೇಕಲ್ಲ. ಎಲ್ಲಿಗೆ, ಬೇರಿಗೆ ಕಳಿಸ್ಬೇಕು ಗೊತ್ತಾನೆ, ಕಾಂಡಕ್ಕೆ ಕಳಿಸ್ಬೇಕು, ಇತರ ಭಾಗಗಳಿಗೆ, ಹೂವು ಹಣ್ಣುಗಳಿಗೆ ಕಳಿಸ್ಬೇಕು ಆಹಾರವನ್ನ. ಹೇಗೆ ಅದು ಕಳಿಸುವಂಥದ್ದು ಅಂತ ನೋಡಿದಾಗ ಒಂದು ಅಂಗಾಂಶ ಇರುತ್ತೆ. ಯಾವುದು ಅಂಗಾಂಶ ಅಂದ್ರೆ ಫ್ಲೋಯಂ ಅಂಗಾಂಶ. ಯಾವುದು ಫ್ಲೋಯಂ, ಫ್ಲೋಯಂ ಅಂತ ಕರೀತೀವಿ ನಾವು. ಇದೇನನ್ನು ಸಾಗಿಸುತ್ತೆ ಫ್ಲೋಯಮ್ಮು, ಆಹಾರವನ್ನು ಸಾಗಿಸುತ್ತೆ. ತಯಾರಾಯ್ತಲ್ಲ ಗ್ಲೂಕೋಸ್ ತಯಾರಾಯ್ತಲ್ಲ, ಅದಕ್ಕೆ ಎಲ್ಲ ಕಡೆಗೂ ಸಾಗಿಸೋದು ಫ್ಲೋಯಂ ಅಂಗಾಂಶ ಗೊತ್ತಾಯ್ತಾ. ಫ್ಲೋಯಂ ಅನ್ನೋದು ಒಂದು ವಾಹಕ ಅಂಗಾಂಶ. ಅದು ತನ್ನ ಮೂಲಕ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಆಯ್ತಾ. ಅದೇ ರೀತಿ ಇನ್ನೊಂದು ನೀರನ್ನು ಸಾಗಿಸೋದು ಯಾವುದು ಸಸ್ಯಗಳಲ್ಲಿ, ಜೈಲಂ. ಜೈಲಂ ಏನನ್ನು ಸಾಗಿಸುತ್ತೆ, ನೀರನ್ನು. ಸಸ್ಯದ ಎಲ್ಲ ಭಾಗಗಳು ನೀರನ್ನು ಸಾಗಿಸುತ್ತೆ ಜೈಲಂ ಅಲ್ವಾ. ಹಾಗಾದ್ರೆ ಮಕ್ಕಳ ಇವತ್ತು ನಾವು ಏನೇನು ತಿಳ್ಕೊಂಡ್ವಿ ಅಂದಾಗ ಮೊದಲನೇದಾಗಿ ಪೋಷಣೆ ಎಂದರೇನು ಅಂತ ತಿಳ್ಕೊಂಡ್ವಿ ಅಲ್ವಾ. ಜೀವಿಗಳು ಆಹಾರವನ್ನು ತೆಗೆದುಕೊಳ್ಳುವ ರೀತಿ, ಜೀರ್ಣಿಸಿ ಅದನ್ನು ದೇಹಗತ ಮಾಡಿಕೊಳ್ಳುವ ರೀತಿ
ಸಮೀಕರಣ ರಾಸಾಯನಿಕ ಕ್ರಿಯೆ ಅಂತ ನಾವು ಹೇಳಿದ್ವಿ. ಹಾಗಾಗಿ ಒಂದು ಸಮೀಕರಣ ಮಾಡಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಸೌರ ಬೆಳಕು, CO2 12 H2O, ಸೌರ ಬೆಳಕು, CC2O6 ಪ್ಲಸ್ 6O2 ಪ್ಲಸ್ 6H2O. ಇದು ಸಮೀಕರಣವನ್ನ ಬರೆಯುವುದು. ಇಲ್ಲಿ ತಯಾರಾದ ಆಹಾರವನ್ನು ಸಸ್ಯಗಳು ಯಾವ ಅಂಗಾಂಶದ ಮೂಲಕ ಸಾಗಿಸ್ತವೆ ಅಂತ ಹೇಳಿದ್ರೆ ನಾವು ಫ್ಲೋಯಂ ಅಂಗಾಂಶದ ಮೂಲಕ ಸಾಗಿಸ್ತವೆ. ಅದೇ ರೀತಿ ನೀರನ್ನ ಜೈಲಂ ಎನ್ನುವಂತಹ ಅಂಗಾಂಶದ ಮೂಲಕ ಸಾಗಿಸ್ತವೆ ಸಸ್ಯಗಳು. ಹಾಗಾದ್ರೆ ನಮ್ಮ ದೇಹದಲ್ಲಿ ಯಾವ ಅಂಗಾಂಶ ಆಹಾರ ನೀರನ್ನು ಸಾಗಿಸುತ್ತೆ? ನಮ್ಮ ದೇಹದಲ್ಲಿ ಸಾಗಿಸುವಂತದ್ದು ಯಾವುದು? ಆಹಾರ. ನೀರನ್ನು ಸಾಗಿಸೋದು ಯಾವುದು ನಮ್ಮ ದೇಹದಲ್ಲಿ? ಯಾವ ಅಂಗಾಂಶ ನಮ್ಮಲ್ಲಿ ನೀರು, ಆಹಾರ ಇವನ್ನೆಲ್ಲ ಸಾಗಿಸುತ್ತೆ ಒಂದ್ ಕಡೆ ಅಲ್ಲ, ಒಂದು ಅಂಗಾಂಶ ಎಲ್ಲ ಕಡೆಗೂ ಸಾಗಿಸುತ್ತದು ರಕ್ತ. ರಕ್ತ ಅಲ್ಲ, ರಕ್ತ ಸಾಗಿಸುತ್ತದೆ ಒಂದು ಕಡೆಗೆ ಅಲ್ಲ. ಜೀರ್ಣವಾದ ಆಹಾರ, ನೀರು, ಲವಣ ಇವನ್ನೆಲ್ಲ ಸಾಗಿಸೋದು ರಕ್ತ. ಎಲ್ಲ ಜೀವಕೋಶಗಳು ಸಾಗಿಸೋದು ಯಾವುದು? ರಕ್ತ. ರಕ್ತ ಈ ರೀತಿ ಸಾಗಿಸುವಂಥದ್ದು. ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರೆ ನಿಮಗೆ ಕೆಳಗಡಿದ್ದೀರಾ? ಗೊತ್ತಿರೋ ಕೇಳಿದ್ರಿ? ಪೋಷಣೆಯಲ್ಲಿ ಎಷ್ಟು ವಿಧ, ಅವು ಯಾವುವು? ಹೇಳು. ಅಲ್ಲಿ ಪೋಷಣೆಯಲ್ಲಿ ಎರಡು ವಿಧ. ಒಂದು ಸ್ವಪೋಷಕ, ಇನ್ನೊಂದು ಪರಪೋಷಣೆ. ಸ್ವಪೋಷಣೆ ಎಂದರೇನು? ಸ್ವಪೋಷಣೆ ಎಂದರೆ ಆಹಾರವನ್ನು ತಯಾರಿಸಿಕೊಳ್ಳುವಂತಹ ಪೋಷಣೆಯನ್ನ ಸ್ವಪೋಷಣೆ. ಸಸ್ಯಗಳು ಸ್ವಪೋಷಕರು ಅಥವಾ ಪರಪೋಷಕರು? ಸಸ್ಯಗಳು ಸ್ವಪೋಷಕರು ಅಥವಾ ಪರಪೋಷಕರು? ಸ್ವಪೋಷಕರು. ಸರಿ, ಸ್ವಪೋಷಕರು. ಸಸ್ಯಗಳು ಸ್ವಪೋಷಕರು. ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರವನ್ನು ತಯಾರಿಸುತ್ತವೆ? ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರ ತಯಾರಿಸುತ್ತವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ತಯಾರಿಸುತ್ತವೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಯಾವುವು? ತಪ್ಪಾಯ್ತು. ಇನ್ನೊಬ್ರು ಹೇಳಿ. ಕಾರ್ಬನ್ ಡೈಆಕ್ಸೈಡ್, ನೀರು, ಲವಣ, ಸೂರ್ಯನ ಶಾಖ, ಬೆಳಕು. ಸೂರ್ಯನ ಬೆಳಕು ಮತ್ತು ಇನ್ನೊಂದು ಕ್ಲೋರೋಫಿಲ್ ಅಥವಾ ಪತ್ರ. ನೋಡಿ, ಸಸ್ಯಗಳು ತೆಗೆದುಕೊಳ್ಳುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅಲ್ವಾ? ಬಿಡುಗಡೆ ಮಾಡುವ ಅನಿಲ ಯಾವುದು? ದೊಡ್ಡ ಒಂದು ಉತ್ಪನ್ನ. ಅದು ಏನಕ್ಕೆ ಬೇಕು ಆಕ್ಸಿಜನ್? ನಮಗೆ ಉಸಿರಾಟ ಶಕ್ತಿ ಬಿಡುಗಡೆ ಬೇಕು ಆಕ್ಸಿಜನ್. ಸಸ್ಯಗಳೇ ಬಿಡೋದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಬಿಡೋದು ಸಸ್ಯಗಳೇ. ಅದು ಉಸಿರಾಟ ನಮಗೆ ಅಲ್ವಾ? ಈ ರೀತಿ ಇವತ್ತಿಷ್ಟು ತಿಳ್ಕೊಂಡ್ವಿ ನಾವು ಅಲ್ವಾ? ಸಸ್ಯಗಳಲ್ಲಿ ಪೋಷಣೆ ಹೇಗಾಗುತ್ತೆ ಅಂತ ತಿಳ್ಕೊಂಡು ಈಗ ಕೆಲವು ಪ್ರಶ್ನೋತ್ತರಗಳನ್ನ ಬರ್ಕೊಳ್ಳಿ. ಪೋಷಣೆ ಎಂದರೆ ಬರ್ಕೊಳ್ಳಿ. ಎರಡು ಬರ್ಕೊಳ್ಳಿ. ಪೋಷಣೆ ಜೀವಿಗಳು ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದ ಮಾಡಿಕೊಳ್ಳುವ
ವಿಧಗಳು ಪೋಷಣೆ ವಿಧಗಳು ಎರಡು ವಿಧಗಳಿವೆ. ಒಂದು ಸ್ವಪೋಷಣೆ, ಎರಡನೇದು ಪರಪೋಷಣೆ. ಸ್ವಪೋಷಣೆ ಮತ್ತು ಪರಪೋಷಣೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು, ಲವಣಗಳನ್ನು ಉಪಯೋಗಿಸಿಕೊಂಡು ಕ್ಲೋರೋಫಿಲ್ನಲ್ಲಿ ಆಹಾರವನ್ನು ತಯಾರಿಸುವ ಕ್ರಿಯೆ, ತಯಾರಿಸುವ ಕ್ರಿಯೆ. ತಯಾರಿಸುವ ಕ್ರಿಯೆ. ಮೊದಲ ಸಲ ಈ ಗೃಹಪಾಠ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ಬಿಡುಗಡೆ ಮಾಡುತ್ತವೆ. ಎರಡನೇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ. ಸಮೀಕರಣ ಬರೆಯಿರಿ. ಎರಡು ಪ್ರಶ್ನೆಗಳನ್ನ